ಓಕೆ, ಸೊ ಮುಂದಿನ ನಿಲ್ದಾಣ ಮುಂದೆ ಕಾಣಿಸ್ತಾ ಇರ್ಬೋದು ಪಬ್ಬಾಸ್. ಗಿರಿಮಂಜಾಸ್ ಮಚ್ಲಿಯಲ್ಲಿ ಊಟ, ಪಬ್ಬಾಸಲ್ಲಿ ಡೆಸರ್ಟ್ ಐಸ್ ಕ್ರೀಮ್. ಪಬ್ಬಾಸ್ ಎಷ್ಟು ಖಾಲಿ ಇರೋದು ಇವತ್ತೇ ನೋಡ್ತಾ ಇರೋದು ನಾನು. ಲ್ಯಾಟ್ರಿ ಇಲ್ಲಾಂದರೆ ಈ ಸೀನ್ಗಳು ಇಲ್ಲ ಇರ್ತಾ ಇರಲಿಲ್ಲ. ಇಲ್ಲೆಲ್ಲ ಜನ ತುಂಬ್ಕೊಂಡ್ಬಿಟ್ಟಿರೋರು. ಖಾಲಿ ವಿಷಯಾವಳಿಗಳನ್ನು ನೋಡ್ತಾ ಇದ್ದಾರೆ. ಸೀಟಲ್ಲಿ ಕೂತ್ಕೊಳ್ಬೇಕು ಅನ್ನೋ ಧಾವಂತ ಎಲ್ರಿಗೂ ಇದೆ ಅಲ್ಲಿ. ಸೀಟಲ್ಲಿ ಜಾಗ ಸಿಗ್ಲಿಲ್ಲ ಅನ್ನೋ ಸಿಟ್ಟನ್ನ ಈ ರೀತಿಯಾಗಿ ಕೆಲವರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ಇವರಿಬ್ಬರು ಜಗಳದಲ್ಲಿ ಪುರುಷರು ಹೈರಾಣಾಗಿ ಹೋಗ್ತಾ ಇದ್ದಾರೆ. ಉಲ್ಟಾ ಇಟ್ಬಿಟ್ಟಿದ್ದಾರೆ. ಇದನ್ನ ಹಿಂದಲ್ವ, ಇದನ್ನ ಅಂದಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಯೂಶಲಿ ಪಬ್ಬಾಸ್ ಮನೆ ನಾನು ಬೇಸಿಕ್ಗೆ ಸ್ಟಿಕ್ ಆನ್ ಹಾಕ್ತೀನಿ. ಅದು ಗಡ್ಬಾರ್ಡು ಮತ್ತು ಇದು ಚಾಕೋನಟ್ ಅಂತ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿ ಚಾಕೋನೆಟ್ಟು ಆ್ಯಂಡ್ ಅಜ್ಜುಗೆ ಗಡ್ಬಾರ್ಡ್ ಅಂತ. ಬಟ್ ಬಂದ ತಕ್ಷಣನೇ ಚಾಕೋನೆಟ್ ಸಾಕದ ಕಾಣಿಸ್ತಾ ಇದ್ದೋ ಅಂತ ಅದನ್ನು ಎತ್ಕೊಂಡ್ಬಿಟ್ರು. ಗಡ್ಬಾರ್ಡ್ ಏನು ಕಮ್ಮಿ ಅಲ್ಲ, ಅದು ಪಬ್ಬಾಸಲ್ಲಿ ಗಡ್ಬಾರ್ಡ್ ತಿನ್ನೋ ಫೀಲಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ಲು. ಯಾಕೆ ಕೇಳ್ತೀರಾ ಬಿಡಿ. ಏನಂತೀರಾ? ಗಡ್ಬಾರ್ಡ್ ಹೆಂಗೆ ತಿನ್ಬೇಕಾದ್ರೆ ಇಲ್ಲಿಂದ ಹಿಡಿದು ಫುಲ್ ಎಂಡ್ವರೆಗೂ ಹೋಗ್ಬೇಕು. ಇಟ್ಕೋ, ಮುಗಿದು ಹೋಗ್ಬೇಕು. ಆ ಕಡೆಯಿಂದ ಇಟ್ಕೋ, ಕಾಣಿಸ್ತಲ್ಲ ಕ್ಯಾಮ್ರಾ. ಆಮೇಲೆ ಹಿಂಗೆ ಎತ್ಕೊಂಡು ಏನು ಬರುತ್ತೋ ಅದು ತಿನ್ಬೇಕು. ಅದಕ್ಕೆ ಎಲ್ಲನೂ ಬಂದಿರತ್ತೆ, ಆದರೆ ಏನೂ ಬಂದಿಲ್ಲ ಅಷ್ಟೇ ನಮ್ಮ ಜೀವನ. ಓಕೆ, ಸೊ ಗಡ್ಬಡ್ನ ಫುಲ್ ಮೇಲಿಂದ ಕೆಳಗಡೆವರೆಗೂ ಹೋಗ್ಬೇಕು. ಸೊ ದಟ್ ಎಲ್ಲ ಫ್ಲೇವರು ಎತ್ಕೊಂಬರ್ಬೋದು. ಇವಾಗ ಬಂತು ನೋಡಿ. ಚಿಯರ್ಸ್. ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೂಪರ್ ಆಯ್ತು ಗಡ್ಬಡ್. ಪಬ್ಬಾಸ್ ಸ್ಪೆಷಲ್. ಇದು ನಂದು ಆ್ಯಕ್ಚುಲಿ, ಇದು ನಂದು, ಇದು ನಿಂದು. ನಿನ್ಗಿದು ಬೇಕಿತ ಮಗನೇ. ಚಾಕೋನಟ್ ಇದು. ಸೊ ಕೆಳಗಡೆ ಚಾಕ್ಲೇಟ್ ಐಸ್ ಕ್ರೀಮ್, ಮೇಲೆ ಚಾಕ್ಲೇಟ್ ಸಾಸ್, ಮೇಲೆ ಅದ್ರ ಮೇಲೆ ನಟ್ಸ್. ಸ್ವರ್ಗ, ಸೂಪರ್ ಆಗಿದೆ. ಚಾಕೋನಟ್ ನನ್ನ ಫೇವ್ರೇಟು, ಗಡ್ಬಡ್ ಸೆಕೆಂಡ್ ಫೇವ್ರೇಟ್ ಇದೆ. ಇದೆರಡು ಮಿಸ್ ಮಾಡಿಬಿಡಿ, ಬಂದರೆ ಟ್ರೈ ಮಾಡಿ, ಸೂಪರ್ ಆಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.